ರಾಜ್ಯದಲ್ಲಿ ಈಗ ಗ್ಯಾಸ್ ಎಮರ್ಜೆನ್ಸಿ ಎದುರಾಗಿದೆ. ಜನಸಾಮಾನ್ಯರ ಆಕ್ರೋಶವೂ ಕೂಡ ಜೋರಾಗ್ತಾ ಇದೆ. ಮನೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬುಕಿಂಗ್ ಮಾಡಿದ್ರೆ ಸಮಸ್ಯೆ, ಅವರು ಆರ್ಡರ್ ಲೇಟ್ ಮಾಡ್ತಾ ಇದ್ದಾರೆ ಪೂರೈಕೆ ಮಾಡೋದು. LPG ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿರೋದ್ರಿಂದಾಗಿ ಜನಸಾಮಾನ್ಯರ ಆಕ್ರೋಶದ ಕಟ್ಟೆ ಒಡೆದಿದೆ. ಸಿಲಿಂಡರ್ ಸಿಗದೆ, ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಬಿಡಿ, ಮನೆ ಗೃಹ ಬಳಕೆಗೂ ಕೂಡ ಅಲ್ಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಶ್ರೀರಾಮ್ಪುರದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಮನೆ ಬಳಕೆಯ ಸಿಲಿಂಡರ್ ಇತ್ತಲ್ಲ ಅದನ್ನ ಕಮರ್ಷಿಯಲ್ ಅವರಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಗ್ರಾಹಕರಿಗೆ ಏಜೆನ್ಸಿ ಕೊಡ್ಲಿಲ್ಲ. ಬುಕ್ ಆಗಿರುವ ಸಿಲಿಂಡರ್ ಬ್ಲಾಕ್ ನಲ್ಲಿ ಇವರು ಮಾರಾಟ ಮಾಡ್ತಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ. ಏನು ಸಿಲಿಂಡರ್ ಬಂದಿಲ್ಲ, ನಾಳೆ ಕೊಡ್ತೀವಿ ಅಂತೇಳಿ ಏಜೆನ್ಸಿ ಹೇಳ್ತಾ ಇದೆ. ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ಸಿಲಿಂಡರ್ಗಳಲ್ಲಿ ಬಹಳ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಮನೆ ಸಿಲಿಂಡರ್ಗಳಿಗೆ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು, ಬೆಳಗ್ಗೆ ತಾನೇ ಒಂದು ಲೋಡ್ ಬಂದಿದೆ. ಇದರಲ್ಲೂ ಕೂಡ ಮುಂಭಾಗದಲ್ಲಿ ಸಿಲಿಂಡರ್ ಇರುವಂತಹ ಸಿಲಿಂಡರ್ ಕೂಡ ಇದಾವೆ. ಅಂದ್ರೆ ತುಂಬಿರುವಂತಹ ಗ್ಯಾಸ್ ತುಂಬಿರುವಂತಹ ಸಿಲಿಂಡರ್ ಕೂಡ ಇದಾವೆ. ಆದ್ರೂ ಕೂಡ ಗ್ರಾಹಕರಿಗೆ ಸಿಲಿಂಡರ್ ಕೊಡ್ಲಿಕ್ಕೆ ಮೀನಾಮೇಷವನ್ನು ಮಾಡ್ತಾ ಇದ್ರೆ ನೋಡ್ತಾ ಇರಬಹುದು ನೀವು. ಬೆಳ್ಳಂಬೆಳಿಗ್ಗೆ ಸಿಲಿಂಡರ್ಗೋಸ್ಕರ ಎಷ್ಟೊಂದು ಜನರು ಮುಗಿಬಿದ್ದಿದ್ದಾರೆ ಅಂತಂದು ಎಲ್ಲರೂ ಕೂಡ ಸಿಲಿಂಡರ್ಗೋಸ್ಕರ ಬಂದಿದ್ದಾರೆ. ಆದ್ರೆ ಸರಿಯಾಗಿ ಯಾವುದೇ ರೀತಿಯಾದಂತಹ ಇವರಿಗೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನ ಗ್ರಾಹಕರು ಅವ್ರ ಜೊತೆ ಏಜೆನ್ಸಿ ಅವರ ಜೊತೆ ವಾದವನ್ನು ಮಾಡ್ತಾ ಇದ್ದಾರೆ. ನಾವು ರಿಜಿಸ್ಟರ್ ಮಾಡಿದ್ದೀವಿ, ಆಲ್ರೆಡಿ ಬುಕ್ ಮಾಡಿದ್ದೀವಿ, ನಮಗೆ ಸಿಲಿಂಡರ್ ಕೊಡಿ ಅಂತ ಅವರು ಆಲ್ರೆಡಿ ಕೈಯಲ್ಲಿ ಬುಕ್ ರಿಜಿಸ್ಟರ್ ಹಿಡ್ಕೊಂಡು ಕೂಡ ಬರ್ತಾ ಇದ್ದಾರೆ. ಸರ್, ಏನಾಗ್ತಾ ಇದೆ? ಸಿಲಿಂಡರ್ ನಿಮಗೆ ಕೊಡ್ತಾ ಇದೀನಿ ಅಂತಿದಾರ, ಇಲ್ಲ ಅಂತಿದಾರ? ಸ್ಟಾಕ್ ಖಾಲಿ ಆಗಿದೆ, ಕೊಡ್ತೀನಿ ಅಂದವ್ರೆ. ಸ್ಟಾಕ್ ಬಂದ್ಮೇಲೆ ಕೊಡ್ತೀನಿ ಅಂದವ್ರೆ. ಇಲ್ಲಿ 6 ಸಿಲಿಂಡರ್ ಐತೆ, ಅದಕ್ಕೆ ನನಗೆ ಇವಾಗಲೇ ಬೇಕಂತ ವೇಟ್ ಮಾಡ್ತಾ ಇದ್ದೀನಿ. 6 ಸಿಲಿಂಡರ್ ಇದ್ರೂ ಕೂಡ ನಿಮಗೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಮನೆಗೆ ಕಲ್ಪಿಸ್ಕೊಡ್ತೀನಿ ಅಂತ ಹೇಳವ್ರೆ. ಮತ್ತೆ ಇಷ್ಟೊಂದು ಜನರು ಸೇರಿದ್ದಾರೆ ಸಿಲಿಂಡರ್ ಸಿಗಕ್ಕೆ. ಯಾಕೆ ಇಷ್ಟೊಂದು ಜನರು ಏಕಾಏಕಿ ನೀವು ಸಿಲಿಂಡರ್ಗೋಸ್ಕರ ಮುಗಿ ಬಿದ್ದಿದ್ದೀರಾ? ಸಿಲಿಂಡರ್ ಖಾಲಿ ಆಗಿದೆ, ಸೊ ಆಮೇಲೆ ಲೋಡ್ ಬರುತ್ತೆ, ವೇಟ್ ಮಾಡಿ ಕೊಡ್ತೀನಿ ಅಂದವ್ರೆ. ನೋಡೋಣ ಅಂತ ವೇಟ್ ಮಾಡ್ತಾ ಇದೀನಿ ಸರ್. ಒಟ್ಟಿನಲ್ಲಿ ಸಿಲಿಂಡರ್ ಇದೆ, ನೀವು ಆಲ್ರೆಡಿ ಬುಕ್ ಕೂಡ ಮಾಡಿದ್ದೀರಾ? ಬುಕ್ ಮಾಡಿದ್ರೆ ಬಿಲ್ ಕೊಡ್ತೀನಿ ಅಂದ್ರು. ಬುಕ್ ಆಗಿದೆ, ಬಟ್ ಬಿಲ್ ಕೊಡ್ತಾ ಇಲ್ಲ. ಇಲ್ಲಿ 6 ಸಿಲಿಂಡರ್ ಗಾಡಿ ಒಳಗಡೆ ಇದೆ, ಅದಕ್ಕೆ ತಗೊಂಡೋಗೋಣ ಅಂತ ವೇಟ್ ಮಾಡ್ತಾ ಇದೀನಿ. ಬರ್ಕೊಂತಾರೆ, ಇವ್ರು ಬರ್ದ್ರು ಕೂಡ ತಗೊಂಡ್ ಬರಲ್ಲ. 10-20 ಎಕ್ಸ್ಟ್ರಾ ಕೊಟ್ರು ತಗೊಂಡ್ ಬರಲ್ಲ, ಕೇಳ್ತಾರೆ, ಕೊಟ್ರು ತಗೊಂಡ್ ಬರಲ್ಲ. ಓಕೆ, ಇಲ್ಲೊಬ್ರು ಕೂಡ ಇದಾರೆ ಗ್ರಾಹಕರು, ಅವರು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಸಿಲಿಂಡರ್? ಸರ್ ನಮಸ್ಕಾರ, ನಮ್ಮ ಹೆಸರು ಕುಮಾರ್ ಅಂತ, ದಯಾನಂದನಗರ್ ವಾರ್ಡು, ರಾಜಾಜಿನಗರ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಟೈಮ್ ಕರೆಕ್ಟ್ ಆಗಿ ಯಾವುದೇ ಸಿಗ್ತಾ ಇಲ್ಲ. ಸುಮಾರು ದೂರ ಕೊಡ್ಬೇಕಂತ ನಾನು ಸುಮಾರು ಸರಿ ಬಂದಿದ್ದೀನಿ, ಯಾವುದೇ ಸ್ಟೇಟ್ಮೆಂಟ್ ನಮಗೆ ಸಿಕ್ಕಿಲ್ಲ. ಬೆಳಿಗ್ಗೆ 6 ಗಂಟೆ ಬರ್ತಾರೆ, ಪಾಪ ಲೇಡೀಸ್ಗಳು, ಜೆಂಟ್ಸ್ ಎಲ್ಲರೂ ಬರ್ತಾರೆ ಕಾಯ್ಕೊಂಡು. ಸಿಕ್ಕಾಬಿಟ್ಟೆ ರೇಟ್ಗಳು ಎತ್ಕೊಂಡು ಇವ್ರು ಇಷ್ಟ ಬಂದಿದ್ದಂಗೆ ಇವ್ರು ತಗೊಂತಾ ಇದ್ದಾರೆ. ಈಗ 900 ರೂಪಾಯಿ ಇರೋದನ್ನ 850 ರೂಪಾಯಿ ಅವಾಗ ಇದ್ದಿದ್ದು. ಇವ್ ಬ್ಲಾಕ್ ಮಾಡಿದ್ರೆ 1400 ರೂಪಾಯಿ, 1300 ರೂಪಾಯಿ ಕೇಳಿದ್ರೆ ಅವ್ರಿಗೆ ರೋಪ್ ಹೊಡೆಯೋದು. ಸಿಕ್ಕೋದೇ ಇಲ್ಲ, ಬರೋದಿಲ್ಲ, ಮಾಡಕ್ಕಾಗಲ್ಲ, ನಾಳೆ ಬನ್ನಿ, ಬುಕ್ ಮಾಡ್ಬೇಕು, ಹಂಗಿಂಗಂತ. ಇವ್ರಿಗೆ ಬ್ಲಾಕ್ ಮಾರಕ್ಕೆ ಇವ್ರಿಗೆ ಸಿಕ್ಕತ್ತೆ. ಬ್ಲಾಕ್ ಮಾರೋದನ್ನ ಪಬ್ಲಿಕ್ ಎಷ್ಟು ಜನ ನೀವು ಬುಕ್ ಮಾಡಿದಾರೆ ಅವ್ರಿಗೆ ಫಸ್ಟ್ ತಲುಪಿಸಿ, ಆಮೇಲೆ ನೀವೇನಾದ್ರೂ ಮಾಡಿಸ್ಕೊಳ್ಳಿ ನಾವು ಹೇಳೋದು. ಎರಡನೇದು, ಇಲ್ಲಿ ಅಕ್ಕಪಕ್ಕ ಬಂದ್ಬಿಟ್ಟು ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ. ಇದು ಅಂದ್ರೆ ಜನರಿಗೆ ಕೊಡಬೇಕಾಗಿರೋ ಸಿಲಿಂಡರ್ ಇಟ್ಟುಕೊಂಡು ಬೇರೆಯವ್ರಿಗೆ ಬ್ಲಾಕ್ ಮಾಡ್ತಾರೆ ಸರ್. ಏನ್ ರೇಟಿ ಮಾಡ್ತಿದಾರೆ ಅಲ್ಲಿ? 1500, 1400 ಆ ತರ ಹೋಗ್ಬಿಡುತ್ತೆ ಅದು. ಆ ಸಮಸ್ಯೆಗಳು ಆಗ್ಬಾರ್ದು. ಯಾವುದೇ ನಾನು ಫಸ್ಟ್ ಇವ್ರಿಗೆಲ್ಲ 1 ತಿಂಗಳು ಮುಂಚೆನೆ ನಾನು ತಗೊಂಡಿದ್ದೀನಿ. ಇವ್ರು ಹಂಗಿಲ್ಲ, ಇದಿಲ್ಲ, ನಾವು ಮಾರೋದಿಲ್ಲ ಅಂದ್ರು. ಈ ಸಲ ಅದು ನಮಗೂ ರಡ್ಡನಾಗಿ ಸಿಕ್ಕಾಕೊಂಡ್ರೆ ದಯಮಾಡಿ ಇದನ್ನ ಸ್ವಲ್ಪ ಆಗಿದಷ್ಟು ಪಬ್ಲಿಕ್ ನಿಮ್ಮ ನ್ಯೂಸ್ ಕಡೆಯಿಂದ ಒಂದು ಒಳ್ಳೇದಾಗ್ಲಿ ಅಂತ ತಮ್ಮೊಳಗೆ ಮನವಿ ಮಾಡ್ಕೊಳ್ತೀವಿ ಸರ್. ಇದು ಗ್ರಾಹಕರ ಮಾತಾಗಿದೆ ಅಂತ ಹೇಳ್ಬೋದು. ಸಿಲಿಂಡರ್ ಅನ್ನ ಬ್ಲಾಕ್ ಅಲ್ಲಿ ಮಾರಲಿಕ್ಕೆ ಸ್ಟಾಕ್ ಅನ್ನ ಇಡ್ತಾ ಇದ್ದಾರೆ. ಅಂದ್ರೆ ಈಗೇನು ಯುದ್ಧದ ಪರಿಣಾಮದಿಂದ ಸಿಲಿಂಡರ್ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಜನರಿಗೆ ರಿಜಿಸ್ಟರ್ ಆಗಿದೆ. ಹಾಗಾಗಿ ಇದೇ ಒಂದು ಸಿಚುವೇಶನ್ ಅನ್ನ ಸಿಲಿಂಡರ್ ಏಜೆನ್ಸಿ ಅವರು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಿಲಿಂಡರ್ ಇದ್ರೂ ಕೂಡ ಅದನ್ನ ಸ್ಟಾಕ್ ಇಟ್ಕೊಂಡು ಅದು ಬ್ಲಾಕ್ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ 900, 1000 ಒಳಗಡೆ ಇರುವಂತಹ ಸಿಲಿಂಡರ್ ಅನ್ನ ಬ್ಲಾಕ್ ಅಲ್ಲಿ 1200, 300 ರೂಪಾಯಿ, ಅಂದ್ರೆ 300-400 ರೂಪಾಯಿ ಹೆಚ್ಚಳಕ್ಕೆ ಸಿಲಿಂಡರ್ ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗ್ರಾಹಕರ ಆಕ್ರೋಶಭರಿತವಾದಂತಹ ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಈಗ ಗ್ಯಾಸ್ ಎಮರ್ಜೆನ್ಸಿ ಎದುರಾಗಿದೆ. ಜನಸಾಮಾನ್ಯರ ಆಕ್ರೋಶವೂ ಕೂಡ ಜೋರಾಗ್ತಾ ಇದೆ.
ಮನೆ ಮನೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬುಕಿಂಗ್ ಮಾಡಿದ್ರೆ ಸಮಸ್ಯೆ, ಅವರು ಆರ್ಡರ್ ಲೇಟ್ ಮಾಡ್ತಾ ಇದ್ದಾರೆ ಪೂರೈಕೆ ಮಾಡೋದು. ಎಲ್ಪಿಜಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿರೋದ್ರಿಂದಾಗಿ ಜನಸಾಮಾನ್ಯರ ಆಕ್ರೋಶದ ಕಟ್ಟೆ ಒಡೆದಿದೆ. ಸಿಲಿಂಡರ್ ಸಿಗದೆ, ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಬಿಡಿ, ಮನೆ ಗೃಹ ಬಳಕೆಗೂ ಕೂಡ ಅಲ್ಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಶ್ರೀರಾಮ್ಪುರದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಮನೆ ಬಳಕೆಯ ಸಿಲಿಂಡರ್ ಇತ್ತಲ್ಲ ಅದನ್ನ ಕಮರ್ಷಿಯಲ್ ಅವರಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಗ್ರಾಹಕರಿಗೆ ಏಜೆನ್ಸಿ ಕೊಡ್ಲಿಲ್ಲ. ಬುಕ್ ಆಗಿರುವ ಸಿಲಿಂಡರ್ ಬ್ಲಾಕ್ ನಲ್ಲಿ ಇವರು ಮಾರಾಟ ಮಾಡ್ತಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ. ಏನು ಸಿಲಿಂಡರ್ ಬಂದಿಲ್ಲ, ನಾಳೆ ಕೊಡ್ತೀವಿ ಅಂತೇಳಿ ಏಜೆನ್ಸಿ ಹೇಳ್ತಾ ಇದೆ. ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ಸಿಲಿಂಡರ್ಗಳಲ್ಲಿ ಬಹಳ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಮನೆ ಸಿಲಿಂಡರ್ಗಳಿಗೆ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು, ಬೆಳಿಗ್ಗೆ ತಾನೇ ಒಂದು ಲೋಡ್ ಬಂದಿದೆ. ಇದರಲ್ಲೂ ಕೂಡ ಮುಂಭಾಗದಲ್ಲಿ ಸಿಲಿಂಡರ್ ಇರುವಂತಹ ಸಿಲಿಂಡರ್ ಕೂಡ ಇದಾವೆ. ಅಂದ್ರೆ ತುಂಬಿರುವಂತಹ ಗ್ಯಾಸ್ ತುಂಬಿರುವಂತಹ ಸಿಲಿಂಡರ್ ಕೂಡ ಇದಾವೆ. ಆದ್ರೂ ಕೂಡ ಗ್ರಾಹಕರಿಗೆ ಸಿಲಿಂಡರ್ ಕೊಡ್ಲಿಕ್ಕೆ ಮೀನಾಮೇಷವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು, ಬೆಳ್ಳಂಬೆಳಿಗ್ಗೆ ಸಿಲಿಂಡರ್ಗೋಸ್ಕರ ಎಷ್ಟೊಂದು ಜನರು ಮುಗಿಬಿದ್ದಿದ್ದಾರೆ ಅಂತಂದು. ಎಲ್ಲರೂ ಕೂಡ ಸಿಲಿಂಡರ್ಗೋಸ್ಕರ ಬಂದಿದ್ದಾರೆ. ಆದ್ರೆ ಸರಿಯಾಗಿ ಯಾವುದೇ ರೀತಿಯಾದಂತಹ ಇವರಿಗೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನ ಗ್ರಾಹಕರು ಅವ್ರ ಜೊತೆ ಏಜೆನ್ಸಿ ಅವರ ಜೊತೆ ವಾದವನ್ನ ಮಾಡ್ತಾ ಇದ್ದಾರೆ. ನಾವು ರಿಜಿಸ್ಟರ್ ಮಾಡಿದೀವಿ, ಆಲ್ರೆಡಿ ಬುಕ್ ಮಾಡಿದೀವಿ, ನಮಗೆ ಸಿಲಿಂಡರ್ ಕೊಡಿ ಅಂತ ಅವರು ಆಲ್ರೆಡಿ ಕೈಯಲ್ಲಿ ಬುಕ್ ಅನ್ನ ರಿಜಿಸ್ಟರ್ ಹಿಡ್ಕೊಂಡು ಕೂಡ ಬರ್ತಾ ಇದೆ. ಸರ್, ಏನಾಗ್ತಾ ಇದೆ? ಸಿಲಿಂಡರ್ ನಿಮಗೆ ಕೊಡ್ತಾ ಇದೀನಿ ಅಂತಿದಾರ, ಇಲ್ಲ ಅಂತಿದಾರ? ಸ್ಟಾಕ್ ಖಾಲಿ ಆಗಿದೆ, ಕೊಡ್ತೀನಿ ಅಂದವ್ರೆ. ಸ್ಟಾಕ್ ಬಂದ್ಮೇಲೆ ಕೊಡ್ತೀನಿ ಅಂದವ್ರೆ. ಇಲ್ಲಿ 6 ಸಿಲಿಂಡರ್ ಐತೆ, ಅದಕ್ಕೆ ನನಗೆ ಇವಾಗಲೇ ಬೇಕಂತ ವೇಟ್ ಮಾಡ್ತಾ ಇದ್ವಿ. 6 ಸಿಲಿಂಡರ್ ಇದ್ರೂ ಕೂಡ ನಿಮಗೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಮನೆಗೆ ಕಲ್ಪಿಸ್ಕೊಡ್ತೀನಿ ಅಂತ ಹೇಳವ್ರೆ. ಇಷ್ಟೊಂದು ಜನರು ಸೇರಿದ್ದಾರೆ ಸಿಲಿಂಡರ್ ಸಿಗಕ್ಕೆ. ಯಾಕೆ ಇಷ್ಟೊಂದು ಜನರು ಏಕಾಏಕಿ ನೀವು ಸಿಲಿಂಡರ್ಗೋಸ್ಕರ ಮುಗಿಬಿದ್ದಿದ್ದೀರಾ? ಸಿಲಿಂಡರ್ ಖಾಲಿ ಆಗಿದೆ, ಸೊ ಆಮೇಲೆ ಲೋಡ್ ಬರುತ್ತೆ, ವೇಟ್ ಮಾಡಿ ಕೊಡ್ತೀನಿ ಅಂದವ್ರೆ. ನೋಡೋಣ ಅಂತ ವೇಟ್ ಮಾಡ್ತಾ ಇದೀವಿ ಸರ್. ಒಟ್ಟಿನಲ್ಲಿ ಸಿಲಿಂಡರ್ ಇದೆ, ನೀವು ಆಲ್ರೆಡಿ ಬುಕ್ ಕೂಡ ಮಾಡಿದೀರಾ? ಬುಕ್ ಮಾಡಿದ್ರೆ ಬಿಲ್ ಕೊಡ್ತೀನಿ ಅಂದ್ರು. ಬುಕ್ ಆಗಿದೆ, ಬಟ್ ಬಿಲ್ ಕೊಡ್ತಾ ಇಲ್ಲ. ಇಲ್ಲಿ 6 ಸಿಲಿಂಡರ್ ಗಾಡಿ ಒಳಗಡೆ ಇದೆ, ಅದಕ್ಕೆ ತಗೊಂಡೋಗೋಣ ಅಂತ ವೇಟ್ ಮಾಡ್ತಾ ಇದೀನಿ. ಬರ್ಕೊಂತಾರೆ, ಇವ್ರು ಬರ್ದು ಕೂಡ ತಗೊಂಡ್ ಬರಲ್ಲ. 10-20 ಎಕ್ಸ್ಟ್ರಾ ಕೊಟ್ರು ತಗೊಂಡ್ ಬರಲ್ಲ, ಕೇಳ್ತಾರೆ, ಕೊಟ್ರು ತಗೊಂಡ್ ಬರಲ್ಲ. ಓಕೆ, ಇಲ್ಲೊಬ್ರು ಕೂಡ ಇದಾರೆ ಗ್ರಾಹಕರು, ಅವರು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಸಿಲಿಂಡರ್? ಸರ್ ನಮಸ್ಕಾರ, ನಮ್ಮ ಹೆಸರು ಕುಮಾರ್ ಅಂತ, ದಯಾನಂದ ವಾರ್ಡು, ರಾಜಾಜಿನಗರ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಟೈಮ್ ಕರೆಕ್ಟ್ ಆಗಿ ಯಾವುದೇ ಸಿಗ್ತಾ ಇಲ್ಲ. ಸುಮಾರು ದೂರ ಕೊಡ್ಬೇಕಂತ ನಾನು ಸುಮಾರು ಸರಿ ಬಂದಿದ್ದೀನಿ, ಯಾವುದೇ ಸ್ಟೇಟ್ಮೆಂಟ್ ನಮಗೆ ಸಿಕ್ಕಿಲ್ಲ. ಬೆಳಿಗ್ಗೆ 6 ಗಂಟೆ ಬರ್ತಾರೆ, ಪಾಪ ಲೇಡೀಸ್ಗಳು, ಜೆಂಟ್ಸ್ ಎಲ್ಲರೂ ಬರ್ತಾರೆ, ಕಾಯ್ಕೊಂಡು ಸಿಕ್ಕಾಪಟ್ಟೆ ರೇಟ್ಗಳು ಎತ್ಕೊಂಡು ಇವ್ರು ಇಷ್ಟ ಬಂದಿದ್ದಂಗೆ ಇವ್ರು ತಗೊಂತಾ ಇದ್ದಾರೆ. ಈಗ 900 ರೂಪಾಯಿ ಇರೋದನ್ನ 850 ರೂಪಾಯಿ ಅವಾಗ ಇದ್ದಿದ್ದು. ಇವ್ ಬ್ಲಾಕ್ ಮಾಡಿದ್ರೆ 1400 ರೂಪಾಯಿ, 1300 ರೂಪಾಯಿ. ಕೇಳಿದ್ರೆ ಅವ್ರಿಗೆ ರೋಪ್ ಹೊಡೆಯೋದು, ಸಿಕ್ಕದೇ ಇಲ್ಲ, ಬರೋದಿಲ್ಲ, ಮಾಡಕ್ ಆಗಲ್ಲ, ನಾಳೆ ಬನ್ನಿ, ಬುಕ್ ಮಾಡ್ಬೇಕು, ಹಂಗಿಂಗಂತ. ಇವ್ರಿಗೆ ಬ್ಲಾಕ್ ಮಾರಕ್ಕೆ ಇವ್ರಿಗೆ ಸಿಕ್ಕತ್ತೆ. ಬ್ಲಾಕ್ ಮಾರೋದನ್ನ ಪಬ್ಲಿಕ್ ಎಷ್ಟು ಜನ ನೀವು ಬುಕ್ ಮಾಡಿದಾರೆ ಅವ್ರಿಗೆ ಫಸ್ಟ್ ತಲುಪಿಸಿ, ಆಮೇಲೆ ನೀವೇನಾದ್ರೂ ಮಾಡಿಸ್ಕೊಳ್ಳಿ ನಾವು ಹೇಳೋದು. ಎರಡನೇದು, ಇಲ್ಲಿ ಅಕ್ಕಪಕ್ಕ ಬಂದ್ಬಿಟ್ಟು ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ. ಇದು ಅಂದ್ರೆ ಜನರಿಗೆ ಕೊಡಬೇಕಾಗಿರೋ ಸಿಲಿಂಡರ್ ಇಟ್ಟುಕೊಂಡು ಬೇರೆಯವ್ರಿಗೆ ಬ್ಲಾಕ್ ಮಾಡ್ತಾರೆ ಸರ್. ಏನ್ ರೇಟಿ ಮಾಡ್ತಿದಾರೆ ಅಲ್ಲಿ? 1500, 1400 ಆ ತರ ಹೋಗ್ಬಿಡುತ್ತೆ ಅದು. ಆ ಸಮಸ್ಯೆಗಳು ಆಗ್ಬಾರ್ದು. ಯಾವುದೇ ನಾನು ಫಸ್ಟ್ ಇವ್ರಿಗೆಲ್ಲ 1 ತಿಂಗಳು ಮುಂಚೆನೆ ನಾನು ತಗೊಂಡಿದ್ದೀನಿ. ಇವ್ರು ಹಂಗಿಲ್ಲ, ಇದಿಲ್ಲ, ನಾವು ಮಾರೋದಿಲ್ಲ ಅಂದ್ರು. ಈ ಸಲ ಅದು ನಮಗೂ ರಡ್ಡನಾಗಿ ಸಿಕ್ಕಾಕೊಂಡ್ರೆ ದಯಮಾಡಿ ಇದನ್ನ ಸ್ವಲ್ಪ ಆಗಿದಷ್ಟು ಪಬ್ಲಿಕ್ ನಿಮ್ಮ ನ್ಯೂಸ್ ಕಡೆಯಿಂದ ಒಂದು ಒಳ್ಳೇದಾಗ್ಲಿ ಅಂತ ತಮ್ಮೊಳಗೆ ಮನವಿ ಮಾಡ್ಕೊಳ್ತೀವಿ ಸರ್. ಇದು ಗ್ರಾಹಕರ ಮಾತಾಗಿದೆ ಅಂತ ಹೇಳ್ಬೋದು. ಸಿಲಿಂಡರ್ ಅನ್ನ ಬ್ಲಾಕ್ ಅಲ್ಲಿ ಮಾರಲಿಕ್ಕೆ ಸ್ಟಾಕ್ ಅನ್ನ ಇಡ್ತಾ ಇದ್ದಾರೆ. ಅಂದ್ರೆ ಈಗೇನ್ ಯುದ್ಧದ ಪರಿಣಾಮದಿಂದ ಸಿಲಿಂಡರ್ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಜನರಿಗೆ ರಿಜಿಸ್ಟರ್ ಆಗಿದೆ. ಹಾಗಾಗಿ ಇದೇ ಒಂದು ಸಿಚುವೇಶನ್ ಅನ್ನ ಸಿಲಿಂಡರ್ ಏಜೆನ್ಸಿಯವರು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಿಲಿಂಡರ್ ಇದ್ರೂ ಕೂಡ ಅದನ್ನ ಸ್ಟಾಕ್ ಇಟ್ಕೊಂಡು ಅದು ಬ್ಲಾಕ್ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ 900, 1000 ಒಳಗಡೆ ಇರುವಂತಹ ಸಿಲಿಂಡರ್ ಅನ್ನ ಬ್ಲಾಕ್ ಅಲ್ಲಿ 1200, 300 ರೂಪಾಯಿ, ಅಂದ್ರೆ 300-400 ರೂಪಾಯಿ ಹೆಚ್ಚಳಕ್ಕೆ ಸಿಲಿಂಡರ್ ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗ್ರಾಹಕರ ಆಕ್ರೋಶಭರಿತವಾದಂತ ಮಾತಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.